Dear students, in the subject Business Statistics 1, we are studying Unit 3, that is Univariate Data Analysis. In this unit, now let us discuss about deciles and percentiles. Deciles are the partition values which divide the series into 10 equal parts. So, there are 9 deciles which are D1, D2, D3, D4, D5, D6, D7, D8, D9. So, 9 deciles are numbered from 1 to 9. And the formula to calculate deciles is like the same as we have studied quartiles. Here D1 is equal to n plus 1 divided by 10th value in the array. Array means when the data is arranged either in increasing order or in decreasing order, then it is called array. So, when the series are arranged either in decreasing order or increasing order, it is called array. So, D2 is equal to 2 in the bracket n plus 1 divided by 10th value in the array. D3 is equal to 3 in the bracket n plus 1 divided by 10th value in the array. D4 is equal to 4 in the bracket n plus 1 divided by 10th value in the array. Like same up to D9. When we are calculating D9, we have to take 9 in the bracket n plus 1 divided by 10th value in the array. ನೋಡಿ ಇಲ್ಲಿ ಡೆಸೈಲ್ಸ್ ಅಂದರೆ ಇವು ಸಹಿತ ಭಾಗ ಮಾಡುವ ವ್ಯಾಲ್ಯೂಗಳು. ಡೆಸೈಲ್ಸ್ ಆರ್ ದ ಪಾರ್ಟಿಷನ್ ವ್ಯಾಲ್ಯೂಸ್ ಅಂದರೆ ಇವು ಭಾಗ ಮಾಡುವ ವ್ಯಾಲ್ಯೂಗಳು. ಸಿರೀಸ್ ಅಥವಾ ಡೇಟಾವನ್ನು 9 ಸಮಾನ ಭಾಗವಾಗಿ ಇವು ವಿಂಗಡಿಸುತ್ತವೆ. ಅದಕ್ಕೆ ಡೆಸೈಲ್ಸ್ ಆರ್ ದ ಪಾರ್ಟಿಷನ್ ವ್ಯಾಲ್ಯೂಸ್ ವಿಚ್ ಡಿವೈಡ್ ದ ಸೀರೀಸ್ ಇಂಟು 10 ಈಕ್ವಲ್ ಪಾರ್ಟ್ಸ್. ಹಾಗಾದರೆ ಇವು ಭಾಗ ಮಾಡುವ ವ್ಯಾಲ್ಯೂಗಳು ಇವು ಒಂದು ಸಿರೀಸನ್ನು 9 ಸಮಾನ ಭಾಗವಾಗಿ ವಿಂಗಡಿಸುತ್ತವೆ. ಆದ್ದರಿಂದ 9 ಡೆಸೈಲ್ಸ್ಗಳು ಇರುತ್ತವೆ. ಅವುಗಳಿಗೆ ನಾವು D1, D2, D3 ಈ ರೀತಿಯೇ D9 ವರೆಗೆ ಕರೆಯುತ್ತೇವೆ. ಹಾಗಾದರೆ ಫಾರ್ಮುಲಾ D1 is equal to n plus 1 divided by 10th value in the array. ಅಂದರೆ D1 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ n ಅಂದರೆ ನಂಬರ್ ಆಫ್ ವ್ಯಾಲ್ಯೂಸ್, ಒಟ್ಟು ವ್ಯಾಲ್ಯೂಗಳ ಸಂಖ್ಯೆ ಎಷ್ಟು ಅನ್ನೋದು ನಾವು ತೆಗೆದುಕೊಳ್ಳಬೇಕು. ಅದಕ್ಕೆ n ಎಂದು ಕರೆಯುತ್ತೇವೆ. ಪ್ಲಸ್ 1 ಫಾರ್ಮುಲಾ ರೂಲ್ಸ್ ಪ್ರಕಾರ ಪ್ಲಸ್ 1 ಮಾಡಬೇಕು. ಡಿವೈಡೆಡ್ ಬೈ 10, ಯಾಕಂದರೆ ಡೆಸೈಲ್ಸ್ ಅಂದರೆ 10 ಭಾಗವಾಗಿ ವಿಂಗಡಿಸೋದ್ರಿಂದ ನಾವು 10ರಿಂದನೇ ಭಾಗಿಸಬೇಕಾಗತ್ತೆ. ಅದಕ್ಕೆ D1 ಇಲ್ಲಿ D1 ತೊಗೊಂಡಾಗ ನಾವು 1n ಎನ್ನುವುದಿಲ್ಲ, ಯಾಕಂದರೆ n ಅಂದರೆ ಅದು 1n ಇದ್ದ ಹಾಗೆಯೇ. ಅದರಿಂದ ನೇರವಾಗಿ n ಮಾತ್ರ ತೆಗೆದುಕೊಳ್ತೇವೆ. n ಪ್ಲಸ್ 1 ಡಿವೈಡೆಡ್ ಬೈ 10th ವ್ಯಾಲ್ಯೂ ಇನ್ ದ array. array ಎಂದಾಗ ಡೇಟಾವನ್ನು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಬರೆದಾಗ ಅದಕ್ಕೆ ನಾವು array ಎಂದು ಕರೆಯುತ್ತೇವೆ. D2 is equal to ನೋಡಿ ನೆಕ್ಸ್ಟ್ D2 is equal to 2. D2 D2 ವ್ಯಾಲ್ಯೂ ನಾವು ಕಂಡುಹಿಡಲಿಕ್ಕೆ ಮುಂದೆ ಫಾರ್ಮುಲಾದಲ್ಲಿ 2 ತೆಗೆದುಕೊಳ್ಬೇಕಾಗುತ್ತೆ. 2 ಇನ್ ದ ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 10th ವ್ಯಾಲ್ಯೂ ಇನ್ ದ array. ಅದೇ ರೀತಿ D3 is equal to 3. D3 ಇರೋದ್ರಿಂದ ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾವು 3 ತೆಗೆದುಕೊಳ್ಬೇಕಾಗುತ್ತೆ. D3 ಅಂದಾಗ 3 ತೆಗೆದುಕೊಳ್ಬೇಕು. 3 ಇನ್ ದ ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 10th ವ್ಯಾಲ್ಯೂ ಇನ್ ದ array. ಅದೇ ರೀತಿ D4 is equal to 4 ಇನ್ ದ ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 10th ವ್ಯಾಲ್ಯೂ ಇನ್ ದ array. ಹಾಗಾದರೆ ಡೆಸೈಲ್ಸ್ ಅಂದಾಗ ಯಾವತ್ತು ಡಿವೈಡೆಡ್ ಬೈ 10. ಕ್ವಾರ್ಟೈಲ್ಸ್ದಲ್ಲಿ ನಾವು ಇವು ಕ್ವಾರ್ಟೈಲ್ಸ್ ಥರ ಸೇಮ್ ಫಾರ್ಮುಲಾಗಳಿವೆ. ಜಸ್ಟ್ ಕ್ವಾರ್ಟೈಲ್ಸ್ದಲ್ಲಿ ನಾವು 4ರಿಂದ ಭಾಗಿಸ್ತೇವೆ, ಇಲ್ಲಿ 10ರಿಂದ ಭಾಗಿಸಬೇಕಾಗತ್ತೆ ನೋಡಿ. ಅದೇ ರೀತಿ D5 is equal to D5 ಅಂದಾಗ ನಾವು ಮುಂದೆ ಫಾರ್ಮುಲಾದಲ್ಲಿ 5 ತೆಗೆದುಕೊಳ್ಬೇಕಾಗುತ್ತೆ. 5 ಇನ್ ದ ಬ್ರಾಕೆಟ್
n+1 ಡಿವೈಡೆಡ್ ಬೈ 4th ವ್ಯಾಲ್ಯೂ ಇನ್ ದ ಅರೇ. ಅದೇ ರೀತಿ D9ವರೆಗೆ ಯಾವುದೇ ಇರಲಿ, D9 ಅಂದಾಗ ಫಾರ್ಮುಲಲ್ಲಿ ನಾವು 9 ತೆಗೆದುಕೊಳ್ಳಬೇಕು. n+1 ಡಿವೈಡ್ ಬೈ 10th ಸೇಮ್ ಇರುತ್ತೆ. D9 ಅಂದಾಗ 9 ತೆಗೆದುಕೊಳ್ಳಬೇಕಾಗುತ್ತೆ. 9 ಇನ್ ದ ಬ್ರಕೆಟ್ n+1 ಡಿವೈಡೆಡ್ ಬೈ 10th ವ್ಯಾಲ್ಯೂ ಇನ್ ದ ಅರೇ. ಈ ರೀತಿ ಡೆಸೈಲ್ಸ್ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾಗಳು ಕ್ವಾರ್ಟೈಲ್ಸ್ ಥರ ಸೇಮ್ ಇದೆ. ಅಲ್ಲಿ ಡಿವೈಡೆಡ್ ಬೈ 4 ಆಗುತ್ತೆ ಕ್ವಾರ್ಟೈಲ್ಸ್ದಲ್ಲಿ, ಇಲ್ಲಿ ಡಿವೈಡೆಡ್ ಬೈ 10 ಆಗುತ್ತೆ. ನಮಗೆ ಯಾವುದು ವ್ಯಾಲ್ಯೂ ಬೇಕು D3 ಅಂದಾಗ ನಾವು ಫಾರ್ಮುಲಾದಲ್ಲಿ 3 ತೆಗೆದುಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ನಾವು ಪರ್ಸೆಂಟೈಲ್ಸ್ ಬಗ್ಗೆ ಕಲಿಯೋಣ. ಪರ್ಸೆಂಟೈಲ್ಸ್ ಆರ್ ದಿ ಪಾರ್ಟಿಷನ್ ವ್ಯಾಲ್ಯೂಸ್ which divide the series into 100 equal parts. So there are 99 percentiles. They are P1, P2, P3, P4, P5, P6, like that, P7, P8, P9, P10 up to P99. So when there are 99 partitions, the data is divided into 100 equal parts. So the formula to calculate percentile is like same like quartiles and deciles. In the deciles we divide n+1 divided by 100. Here in the deciles, the numerator, the denominator, that is the dividing value is 10. In quartiles, the dividing value is 4. But in percentiles, the dividing value is 100. So P1 is equal to n+1 divided by 100th value in the array. P2 is equal to 2 in the bracket n+1 divided by 100th value in the array. P3 is equal to 3 in the bracket n+1 divided by 100th value in the array. P55 is equal to 55 in the bracket n+1 divided by 100th value in the array, like that up to P99 same. Just one change is there. So P99 is equal to 99 in the bracket n+1 divided by 100th value in the array. Percentiles ಅಂದರೆ ಶತಕಗಳು. ಇಲ್ಲಿ ಅದರ ಅರ್ಥ ನೋಡಿದಾಗ ಪರ್ಸೆಂಟೈಲ್ಸ್ ಆರ್ ದ ಪಾರ್ಟಿಷನ್ ವ್ಯಾಲ್ಯೂಸ್ ವಿಚ್ ಡಿವೈಡ್ ದ ಸೀರೀಸ್ ಇಂಟು 100 ಈಕ್ವಲ್ ಪಾರ್ಟ್ಸ್ ಅಂದಾಗ ಇವು ಸಹಿತ ಭಾಗ ಮಾಡುವ ವ್ಯಾಲ್ಯೂಗಳು. ಪರ್ಸೆಂಟೈಲ್ಸ್ ಅಂದರೆ ಇವು ಸಹಿತ ಭಾಗ ಮಾಡುವ ವ್ಯಾಲ್ಯೂಗಳು. ಹಾಗಾದರೆ ಇವು ಡೇಟಾವನ್ನು ಅಥವಾ ಸಿರೀಸನ್ನು 100 ಸಮಾನ ಭಾಗವಾಗಿ ವಿಂಗಡಿಸುತ್ತವೆ. ಹಾಗಾದರೆ ಒಟ್ಟು 99 ಪರ್ಸೆಂಟೈಲ್ಸ್ಗಳಿವೆ. ಅವುಗಳಿಗೆ ನಾವು P1, P2, P3, P4, P5, P6 ಹೀಗೇ P99ವರೆಗೆ ಕರೆಯುತ್ತೇವೆ. ಹಾಗಾದರೆ ಫಾರ್ಮುಲಾ ಪರ್ಸೆಂಟೈಲ್ಸ್ ಕಂಡುಹಿಡಲಿಕ್ಕೆ ಏನೆಂದರೆ P1 is equal to 1 ಅಂದಾಗ n+1, ಅಲ್ಲಿ 1n ಅನ್ನೋದಿಲ್ಲ, ಜಸ್ಟ್ n ಅಂದರೆ ಅದು 1n ಇರುತ್ತೆ. ಆದ್ದರಿಂದ n+1 ಡಿವೈಡೆಡ್ ಬೈ 100th ವ್ಯಾಲ್ಯೂ ಇನ್ ದ ಅರೇ. P2 is equal to 2. ನಾವು P2 ಕಂಡುಹಿಡಬೇಕಾದಾಗ ಮೇಲೆ ನ್ಯೂಮರೇಟರ್ದಲ್ಲಿ 2 ತೆಗೆದುಕೊಳ್ಬೇಕಾಗುತ್ತೆ. ಆದ್ದರಿಂದ 2 ಇನ್ ದ ಬ್ರಾಕೆಟ್ n+1 ಡಿವೈಡೆಡ್ ಬೈ 100th ವ್ಯಾಲ್ಯೂ ಇನ್ ದ ಅರೇ. P3 is equal to 3 in the bracket n+1 divided by 100th value in the array. ಹಾಗಾದರೆ ಏನು ಚೇಂಜಸ್ ಆಗುತ್ತೆ ನೀವು ಗಮನಿಸಬೇಕಾಗಿದೆ. P1 ಅಂದಾಗ 1n ತೊಗೋಬೇಕು, ಆದರೆ n ಇದ್ದಾಗ ಅದು 1n ಅಂತ ತಿಳಿದುಕೊಳ್ಳಲಾಗುತ್ತೆ. 1n ಬರೆಯೋದಿಲ್ಲ, ಆದರೆ 2n ಬರೆಯಲಾಗುತ್ತೆ. P2 ಕಂಡುಹಿಡಲಿಕ್ಕೆ 2 in the bracket n+1 ಬರೀಬೇಕಾಗುತ್ತೆ. P3 ಕಂಡುಹಿಡಲಿಕ್ಕೆ 3 in the bracket n+1. n+1 divided by 100 ಸೇಮ್ ಇದೆ. ಚೇಂಜ್ ಆಗೋದು ನಾವು ಯಾವುದು ಪರ್ಸೆಂಟೈಲ್ಸ್ನಲ್ಲಿ ಯಾವ ಪರ್ಸೆಂಟೈಲ್ ಬೇಕಾಗಿದೆ ಅದು ತಕ್ಕಂತೆ ನಾವು ಇಂಟು ಮಾಡಬೇಕಾಗುತ್ತೆ. ಅದರಿಂದ P55 is equal to ನೋಡಿ 55 in the bracket n+1 divided by 100th value in the array. ಈ ರೀತಿ P99 is equal to 99 in the bracket n+1 divided by 100th value in the array. ಈ ರೀತಿ ಯಾವ ವ್ಯಾಲ್ಯೂ ಬೇಕಾಗಿದೆ ಅದಕ್ಕೆ ನ್ಯೂಮರೇಟರ್ದಲ್ಲಿ ನಾವು ಯಾವ ಪರ್ಸೆಂಟೈಲ್ ಬೇಕಾಗಿದೆ ನ್ಯೂಮರೇಟರ್ದಲ್ಲಿ ಅದನ್ನು ತೆಗೆದುಕೊಳ್ತಾ ಇವೆ. ಹಾಗಾದರೆ ನೆನ್ಪಿಡಿ, ಕ್ವಾರ್ಟೈಲ್ಸ್ದಲ್ಲಿ ನಾವು ಡಿವೈಡೆಡ್ ಬೈ 4 ಭಾಗಿಲೆ 4ರಿಂದ ಭಾಗಿಸ್ತಾ ಇದ್ದೀವಿ. ಡೆಸೈಲ್ಸ್ನಲ್ಲಿ 10ರಿಂದ ಭಾಗಿಸ್ತಾ ಇದ್ದೀವಿ. ಪರ್ಸೆಂಟೈಲ್ಸ್ದಲ್ಲಿ
100ರಿಂದ ನಾವು ಭಾಗಿಸಬೇಕಾಗುತ್ತೆ. ಹೀಗೆ ನೆಕ್ಸ್ಟ್ ಈ ಕ್ವಾರ್ಟೈಲ್ಸ್ ಇರಲಿ, ಡೆಸೈಲ್ಸ್ ಇರಲಿ, ಪರ್ಸೆಂಟೈಲ್ಸ್ ಇರಲಿ, ಕಂಡುಹಿಡಿಯುವ ವಿಧಾನ ಸೇಮ್ ಇದೆ. ಇಲ್ಲೊಂದು ಉದಾಹರಣೆ, ಯಾಕಂದರೆ ಡಾಟಾ ಏನೇ ಇರಲಿ ಫಾರ್ಮುಲಾ ನೀವು ನೆನಪಿಟ್ಟರೆ ಸಾಕು. ಇಲ್ಲಿ ಕ್ವಾರ್ಟೈಲ್ಸ್ಗಳಲ್ಲಿ ಡೇಟಾ ಯಾವ ರೀತಿ ಇರುತ್ತೆ ನೀವು ನೋಡಬೇಕಾಗಿದೆ. ಮೊದಲು ಅನ್ಗ್ರೂಪ್ಡ್ ಡಾಟಾ ಅಥವಾ ರಾ ಡಾಟಾ ಅಂದಾಗ ಓನ್ಲಿ ಸಿಂಗಲ್ ವ್ಯಾಲ್ಯೂಗಳು ಇರ್ತಾ ಇವೆ. ಆ ವ್ಯಾಲ್ಯೂಗಳ ಮುಖಾಂತರ ಸಿಂಗಲ್ ವ್ಯಾಲ್ಯೂಗಳು ಅಥವಾ ಅನ್ಗ್ರೂಪ್ ಡಾಟಾದಿಂದ ನಾವು ಕ್ವಾರ್ಟೈಲ್ಸ್ ಹೇಗೆ ಕಂಡುಹಿಡಿಬೇಕೆಂದನ್ನು ಕಲ್ತಿದ್ದೇವೆ. ಮತ್ತು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಹಾಗೂ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗೂ ಸಹಿತ ಕ್ವಾರ್ಟೈಲ್ಸ್ ಕಂಡುಹಿಡಿಯುವುದನ್ನು ಕಲ್ತಿದ್ದೇವೆ. ಜಸ್ಟ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಕ್ವಾರ್ಟೈಲ್ಸ್, ಡೆಸೈಲ್ಸ್, ಪರ್ಸೆಂಟೈಲ್ಸ್ದಲ್ಲಿ ಕ್ವಾರ್ಟೈಲ್ಸಲ್ಲಿ ಜಸ್ಟ್ ಡಿವೈಡೆಡ್ ಬೈ 4 ಮಾಡಬೇಕು, ಡೆಸೈಲ್ಸಲ್ಲಿ ಡಿವೈಡೆಡ್ ಬೈ 10 ಆಗಬೇಕು, ಪರ್ಸೆಂಟೈಲ್ಸಲ್ಲಿ ಡಿವೈಡೆಡ್ ಬೈ 100 ಆಗಬೇಕು. ಉಳಿದೆಲ್ಲ ವಿಧಾನ ಸೇಮ್ ಇದೆ, ಏನು ಚೇಂಜ್ ಇರೋದಿಲ್ಲ. ಜಸ್ಟ್ ಯಾವ ವ್ಯಾಲ್ಯೂ ತಗೊಳ್ತೀವಿ, D9 ಅಂದಾಗ ನಾವು 9 ಇನ್ ದ ಬ್ರಾಕೆಟ್ n+1, D8 ಅಂದಾಗ 8 ಇನ್ ದ ಬ್ರಾಕೆಟ್ n+1 ಡಿವೈಡೆಡ್ ಬೈ 10 ಆಗಬೇಕು. ಈ ರೀತಿ ಯಾವ ವ್ಯಾಲ್ಯೂ ತಗೋತೀವಿ ಏನು ಚೇಂಜಸ್ ಆಗುತ್ತೆ ಗಮನಿಸಿ. ಅದೇ ರೀತಿ ಇಲ್ಲೊಂದು ಉದಾಹರಣೆ ನಾವು ಸಾಲ್ವ್ ಮಾಡಲಿಕ್ಕೆ ತೆಗೆದುಕೊಳ್ಳೋಣ. ಇದು ನವೆಂಬರ್ 2017ಕ್ಕೆ ಪರೀಕ್ಷೆಗೆ ಕೇಳಲಾದಂಥ ಪ್ರಶ್ನೆ. 5 ಮಾರ್ಕ್ಸ್ ಸಲುವಾಗಿ ನವೆಂಬರ್ 2017ಕ್ಕೆ ಕೇಳಲಾದಂಥ ಪ್ರಶ್ನೆ ಇದೆ. ಪ್ರಶ್ನೆಯನ್ನು ಓದಿ. ಕ್ಯಾಲ್ಕುಲೇಟ್ Q1, Q3, P20 ಮತ್ತು P80 ಫಾರ್ ದಿ ಫಾಲೋಯಿಂಗ್ ಡಾಟಾ. ಕ್ಯಾಲ್ಕುಲೇಟ್ Q1, Q3, P20 and P80 ಫಾರ್ ದ ಫಾಲೋಯಿಂಗ್ ಡಾಟಾ. Here data given is X and F. X means values. X ದಲ್ಲಿ ವ್ಯಾಲ್ಯೂಗಳಿವೆ, ಅದು ಅಸೆಂಡಿಂಗ್ ಆರ್ಡರ್ದಲ್ಲಿ ಅರೇಂಜ್ಮೆಂಟ್ ಇದೆ ನೋಡಿ. 100, 200, 300, 400, 500, 600, 700 ಈ ರೀತಿ 7 ವ್ಯಾಲ್ಯೂಗಳು ಕೊಟ್ಟಿದ್ದಾರೆ. ಅದರ ಕೆಳಗಿನ ಸಂಬಂಧಿಸಿದ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಯಾವ ವ್ಯಾಲ್ಯೂ ಹೆಸರು ರಿಪೀಟ್ ಆಗುತ್ತೆ ಅನ್ನೋದು ವಿವರಣೆ ಇದೆ. ಎಫ್ ಅಂದರೆ ಫ್ರೀಕ್ವೆನ್ಸಿ. 100 6 ಸರಿ ರಿಪೀಟ್ ಆಗ್ತಾ ಇದೆ, 200 13 ಸರಿ ರಿಪೀಟ್ ಆಗ್ತಾ ಇದೆ, 300 15 ಸರಿ ರಿಪೀಟ್ ಆಗ್ತಾ ಇದೆ. ಈ ರೀತಿ ಎಫ್ ಅಂದರೆ ಫ್ರೀಕ್ವೆನ್ಸಿ ಅನ್ನೋದು ಸೂಚಿಸುತ್ತೆ. ಈ ಒಂದು ನೀವು ಡೇಟಾ ನೋಡಿದಾಗ ಇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ. ಯಾಕಂದರೆ ಅರೇಂಜ್ಮೆಂಟ್ ನೋಡಿದಾಗ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಇವೆ, ವ್ಯಾಲ್ಯೂಗಳಿವೆ, ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಇದೆ. ಹಾಗಾದರೆ ಕ್ಲಾಸ್ ಇಂಟರ್ವಲ್ ಇಲ್ಲ. ಇಫ್ ದೇರ್ ಆರ್ ನೋ ಕ್ಲಾಸ್ ಇಂಟರ್ವಲ್ಸ್ ಇನ್ ದಿ ಅರೇಂಜ್ಮೆಂಟ್ or in any frequency distribution, if there are no class intervals, it is called discrete frequency distribution. If there are class intervals, it is called continuous frequency distribution. It is a problem. Now let us how to solve this problem. ಈ ಪ್ರಾಬ್ಲಮ್ದಿಂದ ನಾವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಏಕೆಂದರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದೆ Q1, Q3 ಅಂದರೆ ಫಸ್ಟ್ ಕ್ವಾರ್ಟೈಲ್ ಮತ್ತು ಥರ್ಡ್ ಕ್ವಾರ್ಟೈಲ್. ಅದೇ ರೀತಿ P20 ಮತ್ತು P80 ಇವು ಸಹಿತ P20 ಅಂದರೆ ಪರ್ಸೆಂಟೈಲ್ಸ್ 20ನೇ ಭಾಗ, ಪರ್ಸೆಂಟೈಲ್ದಲ್ಲಿ 80ನೇ ಭಾಗವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಸಾಲ್ವ್ ಮಾಡಲಿಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಎಕ್ಸ್ ಮತ್ತು ಎಫನ್ನು ವರ್ಟಿಕಲ್ ಫಾರ್ಮ್ದಲ್ಲಿ ಬರೆದುಕೊಳ್ಬೇಕು ಮತ್ತು ಇನ್ನೊಂದು ಕಾಲಮ್ ಸಿ ಎಫನ್ನು ಮಾಡಬೇಕು. ಎಸ್, ಅರೇಂಜ್ಮೆಂಟ್ ಹ್ಯಾಸ್ ಟು ಬಿ ಮೇಡ್ ಇನ್ ವರ್ಟಿಕಲ್ ಫಾರ್ಮ್. ಮೇಕ್ 3 ಕಾಲಮ್ಸ್ ಎಕ್ಸ್, ಎಫ್ ಆ್ಯಂಡ್ ಸಿ ಎಫ್. ಎಕ್ಸ್ ಆ್ಯಂಡ್ ಎಫ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್. One more additional column is required and we have to ascertain the values which are CF. When CF means cumulative frequency, when we go on adding frequencies we get cumulative frequencies. ಡೇಟಾವನ್ನು ನಾವು ಎಕ್ಸ್, ಎಫ್ ಮತ್ತು ಸಿ ಎಫ್ 3 ಕಾಲಮ್ಗಳಾಗಿ ಇಲ್ಲಿ ಬರೆದುಕೊಳ್ಬೇಕಾಗತ್ತೆ. ಎಕ್ಸ್ ಮತ್ತು ಎಫ್ ಪ್ರಾಬ್ಲಮ್ದಲ್ಲಿ ಕೊಟ್ಟದ್ದೇ ಇದೆ, ಸೇಮೇ ಬರೀರಿ. 100ರಿಂದ ಇಲ್ಲಿ 700ವರೆಗೆ ವ್ಯಾಲ್ಯೂಗಳು ಮತ್ತು ಫ್ರೀಕ್ವೆನ್ಸಿ ಎಷ್ಟು. ಹಾಗಾದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಫಸ್ಟ್ 6 ಇದೆ, 6 ಸೇಮ್ ಇಡಿ. ಮುಂದೆ 6ರಲ್ಲಿ 13 ಆ್ಯಡ್ ಮಾಡಿ 19 ಆಗುತ್ತೆ. 19ರಲ್ಲಿ 15 ಪ್ಲಸ್ ಮಾಡಿ 34. 34ರಲ್ಲಿ ಮುಂದಿನ ವ್ಯಾಲ್ಯೂ 18 ಪ್ಲಸ್ ಮಾಡಿ 52 ಆಗುತ್ತೆ. 52 ಪ್ಲಸ್ 12 64. 64 ಪ್ಲಸ್ 7 71. 71 ಪ್ಲಸ್ 4 75. ಈ ರೀತಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಜಸ್ಟ್ ಆ್ಯಡ್ ಮಾಡ್ತಾ ಹೋಗಿ ಕಂಡುಹಿಡಿಯುವುದಿದೆ. ಹಾಗಾದರೆ ಪ್ರಾಬ್ಲಮ್ನಲ್ಲಿ ಕೇಳಿದ ಹಾಗೆ ನಾವು ಇಲ್ಲಿ Q1, Q3 ಮತ್ತು P20, P80 ಈ ರೀತಿ 4 ವ್ಯಾಲ್ಯೂಗಳನ್ನು ಕಂಡುಹಿಡಿಯಬೇಕಾಗಿದೆ. ಫಸ್ಟ್ Q1 ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, n+1 ಡಿವೈಡೆಡ್ ಬೈ 4th ವ್ಯಾಲ್ಯೂ ಇಂದ ಏರಿಯಾ ಇರೋದರಿಂದ
ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ವ್ಯಾಲ್ಯೂಗಳಿವೆ ನೋಡಿ. ಹಾಗಾದರೆ ಎನ್ ಅಂದರೆ ಇಲ್ಲಿ ಒಟ್ಟು ವ್ಯಾಲ್ಯೂಗಳ ಸಂಖ್ಯೆ, ಫ್ರೀಕ್ವೆನ್ಸಿ ಟೋಟಲ್ ಹೇಳುತ್ತೆ ಎಷ್ಟು ವ್ಯಾಲ್ಯೂಗಳಿವೆ, 75 ವ್ಯಾಲ್ಯೂಗಳಿವೆ. ಹಾಗಾದರೆ 75 + 1 ಡಿವೈಡೆಡ್ ಬೈ 4 ಅಂದಾಗ ಅದು ಆನ್ಸರ್ 75 1 76 ಭಾಗಿಲೆ 4 ಅಂದಾಗ 19 ಬರುತ್ತೆ. ಸೊ 19 ಲೈಸ್ ಇನ್ CF 19. ಯಾವ CFದಲ್ಲಿ 19 ಬರ್ತಾ ಇದೆ ನೀವು ನೋಡಿ. ಹಾಗಾದರೆ ಫಸ್ಟು 6 ಇದೆ, 6ರಲ್ಲಿ 13 ವ್ಯಾಲ್ಯೂಗಳು ಕೂಡಿ 19 ಆಗಿದೆ. ಹಾಗಾದರೆ CF 19ರಲ್ಲಿ 19 ಇರುತ್ತೆ. ನೆಕ್ಸ್ಟ್ 34 ಇದೆ, ಮುಂದಿನ ವ್ಯಾಲ್ಯೂ CF 34 ಇದೆ, ಹಿಂದಿನ ವ್ಯಾಲ್ಯೂ 6 ಇದೆ, ಅಲ್ಲಿ ಬರೋದಿಲ್ಲ. ಹಾಗಾಗಿ ಯಾವುದರ CFದಲ್ಲಿ ಬರ್ತಾ ಇದೆ ಅಂದರೆ ಇದು 19. ಸೊ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 19ಕ್ಕೆ ಸಂಬಂಧಿಸಿದ ವ್ಯಾಲ್ಯೂ ನೋಡಿ ಎಕ್ಸ್ದಲ್ಲಿ 200 ಇದೆ. ನಾವು ಯಾವಾಗೂ ಫ್ರೀಕ್ವೆನ್ಸಿ ಹೇಳೋಂಗಿಲ್ಲ, ಯಾಕಂದರೆ ಫ್ರೀಕ್ವೆನ್ಸಿ ಏನು ಹೇಳುತ್ತೆ, ಎಷ್ಟು ಯಾವ ವ್ಯಾಲ್ಯೂ ಎಷ್ಟು ರಿಪೀಟ್ ಆಗಿದೆ ಅಂತ ಹೇಳುತ್ತೆ. ಆದ್ದರಿಂದ ಇಲ್ಲಿ ವ್ಯಾಲ್ಯೂ ಯಾವುದು 200 13 ಸರಿ ರಿಪೀಟ್ ಆಗಿದೆ ಅಂತ ಹೇಳುತ್ತೆ. ಹಾಗಾದರೆ ಇಲ್ಲಿ 19 n+1 ಡಿವೈಡ್ ಬೈ 4th ವ್ಯಾಲ್ಯೂಯಿಂದ ಏರೇ ಮಾಡಿದಾಗ ಅದು 19 ಬರುತ್ತೆ. 19 ಲೈಸ್ ಇನ್ CF 19. CFದಲ್ಲಿ 19 ಇರೋದರಿಂದ ಅದರ ಸಂಬಂಧಿಸಿದ ವ್ಯಾಲ್ಯೂಗಳಲ್ಲಿ ನೋಡಿ ಸೇಮ್ ಅದು 200 ಇದೆ. ಹಾಗಾದರೆ Q1 = 200 ಆಗುತ್ತೆ. ಅದೇ ರೀತಿ Q3 ಮತ್ತೊಂದು ವ್ಯಾಲ್ಯೂ Q3 ಕಂಡುಹಿಡಿಯಬೇಕಾಗಿದೆ. Q3 = 3 ಇನ್ ದ ಬ್ರಾಕೆಟ್ n+1 ಡಿವೈಡೆಡ್ ಬೈ 4th. ಹಾಗಾದರೆ 3 75 + 1 76 × 3 ಡಿವೈಡ್ ಬೈ 4 ಮಾಡಿದಾಗ 57 ಬರುತ್ತೆ. 57 ಲೈಸ್ ಇನ್ CF 64. 57 ಯಾವ CFದಲ್ಲಿ ಬರುತ್ತೆ ನೋಡಿ, 64ರಲ್ಲಿ ಬರುತ್ತೆ. ಯಾಕಂದರೆ 52ರಲ್ಲಿ 12 ವ್ಯಾಲ್ಯೂಗಳು ಸೇರಿದಾಗ 64 ಆಗಿದೆ. 52ದಲ್ಲಿನೂ 57 ಬರೋದಿಲ್ಲ. ಮುಂದಿನ ವ್ಯಾಲ್ಯೂ 71ರಲ್ಲಿನೂ ಇಲ್ಲ, ಅದು 52ರಲ್ಲಿ 12 ಸೇರಿದಾಗ 64 ಆಗುತ್ತೆ. ಹೀಗೆ 64 CFದಲ್ಲಿ 57 ಲೈಸ್ ಇನ್ CF 64. 57 64 CFದಲ್ಲಿನೇ ಒಳಗೊಂಡಿದೆ. ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದಂದರೆ 500. ಸೊ Q3 = 500. Q3 = 500 ಆಗುತ್ತೆ. ನೆಕ್ಸ್ಟ್ ನಂಬರ್ 3, ನಮಗೆ ಕೇಳಿದಂಥ ವ್ಯಾಲ್ಯೂ ಕಂಡುಹಿಡಲಿಕ್ಕೆ ಪ್ರಾಬ್ಲಮ್ದಲ್ಲಿ P20 ಇದೆ. ಪರ್ಸೆಂಟೈಲ್ಸ್ 20 ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಫಾರ್ಮುಲಾ ನೋಡಿ, ಈಗ ನಾವು ಜಸ್ಟ್ ಈಗಾಗಲೇ ಕಲ್ತಿದ್ದೇವೆ. P20 ಅಂದಾಗ 20 ನ್ಯೂಮರೇಟರ್ದಲ್ಲಿ ತೆಗೆದುಕೊಳ್ಳಿ. P20 = ಮುಂದಿನೆಲ್ಲ ಸೇಮ್ ಇದೆ. ಪರ್ಸೆಂಟೈಲ್ಸ್ P ಅಂದಾಗ 100, ಪರ್ಸೆಂಟೈಲ್ಸ್ ಅಂದಾಗ 100 ಡಿವೈಡೆಡ್ ಬೈ 100 ಆಗಬೇಕು. 20 ಇನ್ ದ ಬ್ರಾಕೆಟ್ n+1 ಡಿವೈಡೆಡ್ ಬೈ 100 = 20 × 75 + 1 76 ಆಗುತ್ತೆ. ಇಂಟು 20 ಮಾಡಿ ಬಾಗಿಲೆ 100 ಮಾಡಿದಾಗ ಅದು 15.2 ಬರುತ್ತೆ. 15.2 ಲೈಸ್ ಇನ್ CF 19. 15.2 ಎಲ್ಲಿ ಬರುತ್ತೆ ನೋಡಿ, 6 ಆದಮೇಲೆ 13 ವ್ಯಾಲ್ಯೂಗಳು ಸೇರಿ 19 ಆಗಿದೆ. ಮುಂದಿನ ವ್ಯಾಲ್ಯೂ 34 ಇದೆ. ಹಾಗಾದರೆ 6 ಆದಮೇಲೆ 13 ವ್ಯಾಲ್ಯೂಗಳು 19ರಲ್ಲಿ CFದಲ್ಲಿನೇ 15.2 ಇದೆ. ಅದಕ್ಕೆ ಸಂಬಂಧಿಸಿದ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದಂದರೆ 200. 200 P20 ಆಗುತ್ತೆ. ಸೊ P20 = 200. ನೆಕ್ಸ್ಟ್ ನಂಬರ್ 4 P80. P80 = ಫಾರ್ಮುಲಾ ಏನು, ನ್ಯೂಮರೇಟರ್ದಲ್ಲಿ ಜಸ್ಟ್ = 80 ತೆಗೆದುಕೊಳ್ಳಿ. P80 ಕಂಡ್ಲಿಕ್ಕೆ 80 ತೆಗೆದುಕೊಳ್ಳಿ. ಮುಂದಿನೆಲ್ಲ ಸೇಮ್ ಇರುತ್ತೆ. n+1 ಇಲ್ಲಿ ಪರ್ಸೆಂಟೈಲ್ಸ್ P ಅಂದಾಗ ಪರ್ಸೆಂಟೈಲ್ಸ್ ಡಿವೈಡೆಡ್ ಬೈ 100 ಆಗಬೇಕು. D ಅಂದಾಗ ಡೆಸೈಲ್ಸ್ ಡಿವೈಡೆಡ್ ಬೈ 10 ಆಗಬೇಕು. Q ಅಂದಾಗ ಕ್ವಾರ್ಟೈಲ್ಸ್ ಡಿವೈಡೆಡ್ ಬೈ 4 ಆಗಬೇಕು. ಹಾಗಾದರೆ ಇಲ್ಲಿ P80 = 80 ಇನ್ ದ ಬ್ರಾಕೆಟ್ n+1 ಡಿವೈಡೆಡ್ ಬೈ 100 = 80 ಇಂಟು 75 + 1 76. 76 ಇಂಟು 80 ಮಾಡಿ ಡಿವೈಡೆಡ್ ಬೈ 100 ಮಾಡಿ 60.8 ಬರುತ್ತೆ. 60.8 ಯಾವ CFದಲ್ಲಿದೆ ಲೆಕ್ಕ ಹಾಕಿ ನೋಡಿ. 60 ಲೈಸ್ ಇನ್ CF 60.8 ಲೈಸ್ ಇನ್ CF 64. ಹಾಗಾದರೆ 52ರಲ್ಲಿ 12 ವ್ಯಾಲ್ಯೂಗಳು ಸೇರಿದಾಗ 64 ಆಗಿದೆ. ಹಾಗಾದರೆ 64 CFದಲ್ಲಿ 60.8 ಬರುತ್ತೆ. P80 = 80 ಇನ್ ದ ಬ್ರಾಕೆಟ್ 80 ಇಂಟು n+1 ಡಿವೈಡೆಡ್ ಬೈ 100 ಇದೆ. 80 ಇನ್ ದ ಬ್ರಾಕೆಟ್ n+1 ಡಿವೈಡ್ ಬೈ 100th ವ್ಯಾಲ್ಯೂ ಇರೋದ್ರಿಂದ 80 ಇಂಟು 76 ಆಗುತ್ತೆ. ಡಿವೈಡೆಡ್ ಬೈ 100 ಮಾಡಿದಾಗ 60.8. 60.8 ಲೈಸ್ ಇನ್ CF 64. ಸೊ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಟು 64 CF ಈಸ್ 500. 64ಕ್ಕೆ CFಗೆ ಸಂಬಂಧಿಸಿದ ವ್ಯಾಲ್ಯೂ ಯಾವುದಂದರೆ 500. ಹಾಗಾದರೆ ನಾವು P80 500 ಎಂದು ಹೇಳುತ್ತೇವೆ. ಸೊ P80 = 500. ಈ ರೀತಿ ಕ್ವಾರ್ಟೈಲ್ಸ್ ಇರಲಿ, ಡೆಸೈಲ್ಸ್ ಇರಲಿ, ಪರ್ಸೆಂಟೈಲ್ಸ್ ಇರಲಿ, ಫಾರ್ಮುಲಾ ಏನು ಚೇಂಜ್ ಆಗುತ್ತೆ ನೋಡಿ.
ಕ್ವಾರ್ಟೈಲ್ಸಲ್ಲಿ ಡಿವೈಡ್ ಬೈ 4 ಆಗುತ್ತೆ, ಡೆಸೈಲ್ಸ್ದಲ್ಲಿ ಡಿವೈಡೆಡ್ ಬೈ 10 ಆಗುತ್ತೆ, ಪರ್ಸೆಂಟೈಲ್ಸ್ದಲ್ಲಿ ಡಿವೈಡೆಡ್ ಬೈ 100 ಆಗುತ್ತೆ. ಹಾಗಾದರೆ ಯಾವ ವ್ಯಾಲ್ಯೂ ನಾವು ಕಂಡಿರ್ತೀವಿ ಅದು n+1ಗೆ ಇಂಟು ಮಾಡುತ್ತೇವೆ ಅಷ್ಟೇ ಇದೆ. ಮತ್ತು ಇದೇ ರೀತಿ ಪ್ರೊಸೀಜರ್ ಅದು ರಾ ಡಾಟಾ ಇರಲಿ, ಡಿಸ್ಕ್ರೀಟ್ ಇರಲಿ, ಕಂಟಿನ್ಯೂಯಸ್ ಇರಲಿ, ನಾವು ಕ್ವಾರ್ಟೈಲ್ಸ್ ಥರನೇ ಇದು ಸಹಿತ ಕ್ಯಾಲ್ಕುಲೇಟ್ ಆಗುತ್ತೆ. ಥ್ಯಾಂಕ್ ಯು.